ತುಂಬಾ ಖುಷಿ ಪಟ್ಟಿದ್ದಾರೆ. ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ದಾರೆ ಅನ್ಸುತ್ತೆ. ನೀವೆಲ್ಲ ನೋಡಿದ್ರೆ ನಿಮ್ಗೆ ಹೇಗ ಅನಿಸ್ತು ಅಂತ ನೀವು ಹೇಳ್ಬೇಕು. ನೀವ್ ಹಾಕೋದ್ರಿಂದಾನೇ ನಮಗೂ ಒಂದಷ್ಟು ಪ್ರಚಾರ ಸಿಗುತ್ತೆ. ಈಗಾಗ್ಲೇ ಎಲ್ಲಾ ಒಂದ್ ಎಲಿಮೆಂಟ್ಸ್ ತುಂಬಾನೇ ಇಷ್ಟ ಪಡ್ತಾ ಇದಾರೆ. ನೋಡೋದಕ್ ಖುಷಿ ಆಗ್ತಾ ಇದೆ. ಡೈರೆಕ್ಟರ್ ಬನ್ನಿ. ಬಹಳ ಖುಷಿ ಆಗ್ತಾ ಇದೆ. ಜಿಲ್ಲೆ ಚಪ್ಪಾಳೆ ನೋಡ್ತಾ ಇದ್ದ ನಾವೇನ ಜರ್ನಿ ಮಾಡಿದ್ವಲ್ಲ ಇದೆಲ್ಲ ರೀಕಾಲ್ ಆಗ್ತಾ ಇದೆ. ಖುಷಿ ಆಗ್ತಾ ಇದೆ. ಒಬ್ಬೊಬ್ರು ಅವರ ಅನುಭವ ಹೇಳ್ತಾ ಇದ್ರು. ಫಸ್ಟ್ ಫೈಟ್ಗಾಗ್ಲಿ, ಸೆಕೆಂಡ್ ಫೈಟ್ಗಾಗ್ಲಿ, ಲಾಸ್ಟ್ ಕ್ಲೈಮ್ಯಾಕ್ಸ್ ಫೈಟ್ಗಾಗ್ಲಿ, ಆಮೇಲೆ ಆ ಸಾಂಗಿಗೆ ಅವರು ವಿಜಲ್, ಒಂದೊಂದು ವಿಜಲ್ ನಮಗೆ ಒಂಥರ ಖುಷಿ ಕೊಡ್ತಾ ಇದೆ. ಎಲ್ಲ ಹೊಸಬರು ಈ ಒಂದು ಕ್ಷಣಕ್ಕೆ ವೇಟ್ ಮಾಡ್ತಿರ್ತಾರೆ, ಕಟ್ಔಟ್ ಬೀಳ್ಬೇಕು ಅಂತ ವೇಟ್ ಮಾಡ್ತಿರ್ತಾರೆ. ಆ ಒಂದು ಮೂಮೆಂಟ್ ಹೆಂಗ್ ಎಂಜಾಯ್ ಮಾಡಿದ್ವಿ? ಇಲ್ಲ, ಫಸ್ಟ್ ಭಯ ಇತ್ತು ಹೇಗಾಗುತ್ತೆ ಅನ್ನೋದು. ಅದಾದ್ಮೇಲೆ ಜನರ ರಿವ್ಯೂಗಳನ್ನ ಕೇಳಿದಾಗ ಎಲ್ರು ತುಂಬಾನೇ ಇಷ್ಟಪಟ್ಟಿದ್ದಾರೆ ಸಿನಿಮಾನ. ಅದೊಂದು ಖುಷಿ ಕೊಡ್ತಾ ಇದೆ. ಈಗ ಮುಂದೆ ಹಾಗೆ ನೋಡ್ಬೇಕು ಯಾವ ತರ. ಅದೇ ಬರೆಯುವಾಗ ಏನ್ ಅನ್ಕೊಂಡಿದ್ವಿ, ಕೆಲವೊಂದು ಬರೆಯುವಾಗ ಅದೆಲ್ಲ ಇಲ್ಲಿ ಕರೆಕ್ಟ್ ಆಗಿ ಬಂದಿದೆ ಅನ್ಕೊಂಡಿದೆ ಅಂತ. ಎಲ್ರು ಅವರು ಕೆಲವೊಂದ್ ಕಡೆ ಎಕ್ಸೈಟ್ ಆಗೋದು, ಕೆಲವೊಂದ್ ಕಡೆ ನಗ್ತಾ ಇರೋದು, ಆಮೇಲೆ ಟ್ವಿಸ್ಟ್ಗಳು ಎಂಜಾಯ್ ಮಾಡ್ತಾ ಇದ್ರು. ಅದನ್ನೆಲ್ಲ ನೋಡಿ ಹ್ಯಾಪಿ ಆಗ್ತಾ ಇತ್ತು. ಥ್ಯಾಂಕ್ ಯು. 10-15 years ಅಲ್ಲಿ ಯಾರು ಕೂಡ ನೋಡ್ದಿರೋ ಸಿನಿಮಾ ಅಂತ. ಲೈಕ್ 15 ವರ್ಷಗಳಿಂದ ಈ ತರ ಸಿನಿಮಾಗಳು ಬರ್ತಿತ್ತು, ದೈವಿಕತೆ ಆ ತರ ಸಿನಿಮಾವನ್ನು ಮತ್ತೆ ನೋಡಿದೀವಿ, ನೋಡೋದಕ್ಕೆ ಸಿಕ್ಕಿದೆ ಅನ್ನೋದೊಂದು ಹೇಳ್ತಾ ಇದ್ದಾರೆ. ಒಪಿನಿಯನ್ ಖುಷಿ ಆಗ್ತಾ ಇದೆ. ಅದಕ್ಕಿಂತ ಇನ್ನೇನು ಅಲ್ಲೇ ಗೆದ್ದಂಗ ನಾವು. ಸೊ ಅವ್ರು ಏನ್ ಹೇಳ್ತಾ ಇದ್ರಲ್ವಾ, ಸೊ ಫೈನಲ್ ಕನ್ನಡಿಗರು ಏನ್ ಹೇಳ್ತಾ ಇದ್ವಿ ಅಂದ್ರೆ ಎಲ್ರಿಗೂ ಇಷ್ಟ ಆಗಿದೆ. ನೀವು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ ಸರ್. ಬನ್ನಿ, ಕಥೆ ಚೆನ್ನಾಗಿದೆ. November 7 ಅಂದ್ರೆ ಇವತ್ತು ನಮ್ ಸಿನಿಮಾ ರಿಲೀಸ್ ಆಗಿದೆ. ಲಾಳಿದು ಇನ್ನು ಕಂಟಿನ್ಯೂಸ್ ಆಗಿ ನಮ್ ಸಿನಿಮಾ ಥಿಯೇಟರ್ಸ್ ಅಲ್ಲಿ ಇರುತ್ತೆ. ದಯವಿಟ್ಟು ಬಂದು ಸಿನಿಮಾ ಥಿಯೇಟರ್ ಅಲ್ಲೇ ನೋಡಿ. ಈಗಾಗ್ಲೇ ರಿವ್ಯೂಗಳು ನೋಡ್ಕೊಂಡೇ ಬೇಕಾದ್ರೆ ಬರ್ಬೋದು. ಎಲ್ಲರೂ ತುಂಬಾನೇ ಇಷ್ಟಪಟ್ಟಿದ್ದಾರೆ. ನಿಮ್ಗೂ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಫಸ್ಟ್ ಟೈಮ್ ನಾನು ರಿಯಲ್ ಆಡಿಯನ್ಸ್ ಜೊತೆ ಸಿನಿಮಾ ನೋಡ್ತಿರೋದು. ಇದೇ ನಮ್ಮ ಫಸ್ಟ್ ಡೇ ಫಸ್ಟ್ ಶೋ ಅನುಪಮ ಥಿಯೇಟರ್ ಅಲ್ಲಿ. ಸೊ ಎಲ್ರು ನಮ್ಗೆ ಚಿಯರ್ ಮಾಡಿದ್ ನೋಡಿ, ವಿಸಿಲ್ಸ್ ಹೊಡೆದಿದ್ ನೋಡಿ ನಾನು ಒಂದ್ಸಲ ಕೇಳ್ದೆ ರಘು ಅವ್ರನ್ನ, ಇದು ರಿಯಲ್ ಆಡಿಯನ್ಸ್ ಅಥವಾ ನಮ್ ಟೀಮ್ ಅವ್ರ ಅಂದ್ರೆ, ಇಲ್ಲಿ ಮಾತ್ರ ನಮ್ ಟೀಮ್ ಅವ್ರಿಗೆ ಗೊತ್ತಿರೋದು, ಬಾಕಿ ಎಲ್ರು ರಿಯಲ್ ಆಡಿಯನ್ಸ್ ಅಂತ ಹೇಳಿದಾಗ ನಂಗೆ ಎಷ್ಟು ಖುಷಿ ಆಯ್ತು. ಅಂದ್ರೆ ಜನಕ್ಕೆ ಆಕ್ಚುಲಿ ಇಷ್ಟ ಆಗ್ತಿದೆ ಅಂತ. ತುಂಬಾ ಜನ ಬಂದಿದ್ರು ಅಂಡ್ ತುಂಬಾ ಜನ ಹೋಗೋವಾಗ್ಲೂ ನಮ್ಗೆ ಕಂಗ್ರಾಚುಲೇಟ್ ಮಾಡಿ ಹೋಗಿದ್ದಾರೆ, ತುಂಬಾ ಚೆನ್ನಾಗ್ ಬಂದಿದೆ ಸಿನಿಮಾ ಅಂತ. ಸೊ ಜನಕ್ಕೆ ಇಷ್ಟ ಆಗಿದೆಯಲ್ಲ ಅಷ್ಟೇ ನಮಗೆ ಸಮಾಧಾನ. ಈಗ ನಂದು ಫಸ್ಟ್ ಸ್ಕ್ರೀನ್ ಅಲ್ಲಿ ಬಂದಾಗ ಯಾವ ತರ ಜನ ಅದಕ್ಕೆ ಹೂ ಅಂತ ಮಾಡಿ ವಿಸಿಲ್ಸ್ ಹೊಡೆದು, ನಾವು ಸಿನಿಮಾ ಮಾಡೋದೇ ಅದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟ ಪಡೋದು. ನಾವು 1 ವರ್ಷದಿಂದ ರೋಣ ಮೇಲೆ ಕೆಲಸ ಮಾಡಿದೀವಿ. ಲಾಸ್ಟ್ ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಈ ನವೆಂಬರ್ಗೆ ಥಿಯೇಟರ್ ಅಲ್ಲಿ ಬರ್ತಿದೆ. ಸೊ ಈ ಒಂದ್ ಇಡೀ ವರ್ಷದ ಪ್ರಯತ್ನ ನಮ್ಗೆ ಇವಾಗ ಸಾರ್ಥಕ ಅನಿಸ್ತಿದೆ. ಜನ ಹೇಗೆ ಅದನ್ನ ಇಷ್ಟ ಪಡ್ತಿದ್ದಾರೆ ಅಂತ ನೋಡಿ. ನಮ್ಮ ಅಪ್ಪ ಅಮ್ಮಂಗಂತೂ ತುಂಬಾ ಇಷ್ಟ ಆಯ್ತು. ಯಾಕೆಂದ್ರೆ ಅಮ್ಮಂಗೆ ಏನಾದ್ರು ಒಂದು ಮೀನಿಂಗ್ಫುಲ್ ಸಿನಿಮಾ ನೋಡ್ಬೇಕು ಅನ್ನೋದು. ಸುಮ್ನೆ ಮಾಸ್ ಮಸಾಲ ನಮ್ಮಮ್ಮ ನೋಡಲ್ಲ. ಅಂತದ್ರಲ್ಲಿ ನಮ್ ಸಿನಿಮಾದಲ್ಲಿ ಒಂದ್ ಮೆಸೇಜ್ ಇದೆ, ಏನೋ ಒಂದು ಸೋಷಿಯಲ್ ಎಲಿಮೆಂಟ್ ಇದೆ, ಏನೋ ಒಂದ್ ಜನಕ್ಕೆ ತಿಳಿಸ್ಕೊಡ್ತೀವಿ ಅಂದಿದ್ದು ನಮ್ಮ ಅಮ್ಮಂಗ್ ತುಂಬಾ ಇಷ್ಟ ಆಯ್ತು. ಪ್ಲಸ್ ಇದು ಒಂದು ಫ್ಯಾಮಿಲಿಗೆ ಸರಿಯಾದಂತ ಸಿನಿಮಾ. ಯಾಕಂದ್ರೆ ಕುಟುಂಬದ ಜೊತೆ ಬಂದ್ ನೀವ್ ನೋಡ್ಬೋದು, ತುಂಬಾ ಎಂಜಾಯ್ ಮಾಡ್ತೀರಾ. ಯಾವ್ದೇ ಏಜ್ ಗ್ರೂಪ್ ಅಲ್ಲಿ ಆಗಿರ್ಲಿ ಇಷ್ಟ ಆಗುತ್ತೆ ಜನಕ್ಕೆ ಅಂತ ಆಸ್ಪೆಕ್ಟ್ ಇದೆ ನಮ್ ಸಿನಿಮಾದಲ್ಲಿ. ಕನ್ನಡ ಆಡಿಯನ್ಸ್ ಇಷ್ಟೇ ಹೇಳೋದು, ನಮ್ ಸಿನಿಮಾದಲ್ಲಿ ತುಂಬಾ ಒಳ್ಳೆ ಸಬ್ಜೆಕ್ಟ್ ತಗೊಂಡು ತುಂಬಾ ಒಳ್ಳೆ ರೀತಿಯಲ್ಲಿ ಈ ಸಿನಿಮಾ ಮಾಡಿದೀವಿ. ನಿಮ್ಗೆ ಎಲ್ಲೂ ಬೋರ್ ಆಗಲ್ಲ, ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ ನಮ್ ಸಿನಿಮಾ. ಸೊ ಜಾತ್ರೆ ಸಾಂಗ್ ಇದೆ, ಆಕ್ಷನ್ ಸೀಕ್ವೆನ್ಸಸ್ ಇದೆ, ಒಂದ್ ಕ್ಯೂಟ್ ಆಗಿರೋ ಲವ್ ಸ್ಟೋರಿ ಇದೆ. ಇದು ಎಲ್ಲದನ್ನು ನೀವು ಖಂಡಿತ ಇಷ್ಟ ಪಡ್ತೀರಾ. ಥಿಯೇಟರ್ಗೆ ಬಂದು ನಮ್ ಸಿನಿಮಾ ರೋಣ ನೋಡಿ ನಮ್ಗೆ ಸಪೋರ್ಟ್ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.